ಅಡಿಗೆನ ಆತ. ಏನು ಮಾಡಲಿ, ಅತ್ತೆಯರಿಗೆ ಹೇಳಿದ್ರೆ ಹೋಗಂತಾರೋ ಏನು ಬ್ಯಾಡ ಅಂತಾರ. ಏನು ಮಾಡಲಿ, ಅಯ್ಯವ್ವ ನೆತ್ತಿ ಅನ್ನೋದು ಹೋತತ್ತಾಗ ಕಟ್ಗೆ ಕಡ್ತಂದು ಹಾಕಷ್ಟು ಸಾಕಾಗಿ ಹೋಗತ್ತತ್ತಾಗ. ಅಯ್ಯವ್ವ ಅಯ್ಯವ್ವ ಅಬ್ಬಾ, ತಲೆ ಎಲ್ಲ ಹೊಡೆದು ಬಂತು ಹೋಗತ್ತ. ಅತ್ತಿಯರ ಅದು ನಿಮ್ಮ ಹಾದಿನ ಕಾಯ್ಕೊಂತ ಕುಂತಿದ್ದೆ. ಯಾಕ ಏನಿಲ್ಲ, ಅದು ಅವ್ವ ಹುಡುಗರ ಕಡೆ ಹೇಳಿ ಕಳಿಸಿದ್ಲ. ಅಲ್ಲೇ ಅದು ಗಾಳಿ ದುರ್ಗಮ್ಮ ಗುಡಿ ಕಡೆ ಒಂದಿಟ್ಟು ಬಾ ಅನ್ನಕ್ಕಿಗೆ ಒಂಚೂರು ನೋಡ್ಕೊಂಡು ಮಾತಾಡ್ಸ್ಕೊಂಡು ಒಟ್ಟು ಆಕಿ ಸಲುವಾಗಿ ಖರ್ಚಿಕೆ ಅದು ಮಾಡೇನಿ, ಅವಸ್ ಕೊಡ್ತೇನೆ, ಹಂಗೆ ಒಂದಿಟ್ಟು ಮಗಳು ನೋಡ್ದಾಕತಿ ಬಾ ಅನ್ನ ಅಂತ ಅಂದ್ಲ. ಯಾಕ ನಿಮ್ಮ ಅವ್ಗ ಇಲ್ಲಿ ಬರಾಕ್ ಮನಸ್ಸಿಲ್ಲನ? ಯಾಕ ನಮ್ಮ ಮನೆಗೆ ಬಂದ್ರೆ ನಾವು ಮನಕತ್ತೆ ಅಂತ ನಿಮ್ಮ ಅವ್ಗ? ಏನ ನಮ್ಮ ಮನೆಗೆ ಕಾಲಿಡಬಾರ್ದು ಅಂತೇಳಿ ಅಲ್ಲ. ಒಂದು ಮಾತು ಕೇಳ್ತೀನಿ, ಮಗಳ ನಮ್ಮ ಮನ್ಯಾಗ ಬಾಳೆ ಮಾಡಕತ್ತಾತ. ಇವತ್ತು ನಾಳೆ ನನ್ನ ಮಗನ ಕೂಸು ನೀನು ಹೊಟ್ಟೆ ಹುಡ್ತತಿ. ಇನ್ನೂ ಜಾತಿ ನೀತಿ ಮನುಷ್ಯ ಅಂತ ನಡೆಸ್ತಾಳಲ್ಲ ನಿಮ್ಮವ್ವ, ನಿಮ್ಮಪ್ಪ, ನಿಮ್ಮ ಅಜ್ಜಿ. ಯಾಕ ನೀನು ಅಲ್ಲಿ ಏಕೆ ಹೋದಿಲ್ಲ? ಈಗ ನೀನು ಅಲ್ಲಿ ಹೋಗೋದು, ಅವ್ರನ್ನ ಮಾತಾಡ್ಸೋದು, ಅವ್ರು ನೀನು ಭೇಟಿ ಆಗೋದು, ಮುಟ್ಟೋದು, ನಗೋದು, ಮಾತಾಡೋದು, ಒಬ್ರು ಒಬ್ರಿಗೆ ಬಡಿಯೋದು, ಇದೆಲ್ಲ ಅಲ್ಲನ? ಇಲ್ಲ ಮನೆಗೆ ಬಂದ್ಬಿಟ್ರೆ ಏನ ಅಂತರ್ಕಿಲೆ ನರಕಕ್ಕೆ ಹೋಗ್ಬಿಡ್ತಾಳನು ನಿಮ್ಮವ್ವ? ನೀರು ಕೊಡ, ನೀರು ಕೊಡ. ನಿನ್ನ ಕೇಳಷ್ಟೊತ್ತಿಗೆ ತಡಿ, ಇಲ್ಲೇ ಕಾದಾರಿದ ನೀರಿಟ್ಟನಿ. ಅಬ್ಬಾ, ಅಯ್ಯೋ ದೇವ್ರೆ, ಏನು ನಿಮ್ಮವ್ವ ಬೈಕೊಂಡ್ಲ, ಏನು ಇದ್ರಿಗೆ ನಿಂತು ನೀನ ಬೈದೆ ಗೊತ್ತಿಲ್ಲ ನೋಡು. ಅಲ್ಲಿ ಹೋಗಿ ಆ ಗುಡಿ ಬಾಗಲಾಗ ಈ ಗುಡಿ ಬಾಗಲಾಗ ಎಲ್ಲ ಕುಂದ್ರು ಜರ್ರತ್ ಏನು ಇಲ್ಲ ಏನು? ತಣ್ಣಗ ಬೇಕಾರ ನಿಮ್ಮ ಹೋಗಿಲ್ಲೇ ಬಂದು ನೋಡ್ಕೊಂಡು ಹೋಗಂತ ಹೇಳು, ಇಲ್ಲ ಅಲ್ಲೇನು ಹೋಗ್ಬೇಡ. ಅಲ್ಲ ಅತ್ತಿಯರ, ನೀವು ನಾನು ಅಲ್ಲಿದ್ದಕ್ಕಿನ್ ಕರ್ಕೊಂಬರೋ ಹೊತ್ನಾಗ ಇನ್ಮೇಲೆ ನಿಂಗೇನು ಬೇಜಾರಾಗೋಂಗೆ ನಡ್ಕೊಳಂಗಿಲ್ಲ, ನಿಂಗೇನು ಕಿರಿಕಿರಿ ಮಾಡಂಗಿಲ್ಲ, ಚಂದಾಗಿ ನೋಡ್ಕೋತೇನೆ ಅಂದಿದ್ದಕ್ಕಲ್ಲ ಇವ್ರು ಬಂದಿದ್ದು ಇಲ್ಲಿ ಮಟ್ಟನು ನಾನು ಕರ್ಕೊಂಡು. ನಾನು ಅದನ್ನು ಒಪ್ಕೊಂಡಲ್ಲ ಇಲ್ಲಿಗೆ ಬಂದಿದ್ದೆ. ನೋಡಿದ್ರೆ ನೀವು ಈಗ ಮತ್ತು ಅದನ್ನೇ ಮಾಡಕತ್ತೀರಿ. ಏನಪ್ಪ, ನಂಗಿದೆ ಅದು ಸರಿ ಹೋಗಂಗಿಲ್ಲ ರೀ ಅತ್ತಿಯರ. ಇಲ್ಲಾಂದ್ರೆ ಬಿಟ್ಬಿಟ್ರಿ ಹೋಲ್, ನಾನು ನನ್ನ ಗಂಡ ಅಲ್ಲೇ ಇರ್ತೇವತ್ತಾಗ. ಅಲ್ಲ ನೀವು ಅವತ್ತು ಹಂಗೆ ಹೇಳಿ ಕರ್ಕೊಂಬಂದು ಇವತ್ತು ಹಿಂಗೆ ಅಂತೀರಿ. ಆಯ್ತು ಬಿಡ್ರಿ, ಇವ್ರಿಗೆ ಕರೆದು ಕೇಳ್ತೇನೆ. ಬ್ಯಾಡ ಸುಮ್ಮನೆ ಏನು ಹೋಗಬೇಡ, ಕೇಳಬೇಡ. ಹೋಗ್ಬರೋ ಪಟ್ಟ ಅಂತೇಳಿ ಇಡೀ 1-3 ಸಂಜೆಲಿ ಮಧ್ಯಾಹ್ನ ಮಟ್ಟ ಅದನ್ನ ಮಾಡಬೇಡ, ಮತ್ತೆ ಹೋದಕ್ಕೆ ಪಟ್ಟಂತ ಬಾ. ಏನ ಆಯ್ತು ಮಳ್ಳಿ. ನನ್ನ ಮಗ ಹೇಳ್ತೇನಂತಾಳ, ಆ ಬಡ ಒಂದು ಹೆಂಡತಿ ಮಾತು ಕೇಳಲಿಲ್ಲ ಅಂದಿದ್ರೆ ಈಚೆ ಯಾವ ಊರು ನಾಯಿನೂ ಅಂತಿದ್ದಿಲ್ಲ. ನಾನು ಏನು ಮಾಡ್ಬೇಕು, ಹೆಂಡತಿ ಮಾತು ಕೇಳ್ತಾನ ನನ್ನ ಸಂಕಟಕ್ಕೆ ಬಾಯಿ ಮುಚ್ಕೊಂಡಿರೋ ಮಾತಷ್ಟೆ. ಅಲ್ಲಲ್ಲ, ಏನು ನೀನು ಹೆಂಡತಿ ಹೋದಕ್ಕೆ ಎತ್ತಾಗ ಹೋಗ್ಯಾಳಪ್ಪ. 2 ತಿಂಗಳು ಇದ್ದು ಬರ್ತೇನೆ ಅಂತಾಳ, ಹೆಂಗಿದು ಏನು ತಾನ? ಅಲ್ಲಲ್ಲ, ಅಷ್ಟು ದಿನ ಹೋದ್ರೆ ಇಲ್ಲಿ ಬಾಳೆ ಅಕ್ಕವನ ಬದುಕಕ್ಕವನ? ಹೇಳಿ, ನಾನೇನು ಬರ್ತೀನಿ ಸಣ್ಣ ಹುಡುಗಿನೇ ಅಪ್ಪ, ನನಗೆ ಆಗವಲ್ತಪ್ಪ ನಡಾನು ಅಂದ್ರೂ ಇಲ್ಲೇ ಬೇಕಾದಷ್ಟು ಕೆಲಸ ಇರ್ತಾವೆ. ಏನಕ್ಕೆ ಲಗ್ನ ಆಗ್ಯಾಳ ಅನ್ನೋದೊಂದ ನೇಮಕ. ನೋಡಿದ್ರೆ ಯಾವಾಗ ನೋಡಿದ್ರೆ ತವ್ರ ಮನೆ ಒಳಗೆ ಇರ್ತಾಳ. ಅಲ್ಲ, ಅವ್ರ ತಾಯಿಗಾರ ಬುದ್ಧಿ ಬೇಡ, ಒಂದು ಈಟರ ಹಡ ತಾಯಿಗಾರ ಬುದ್ಧಿ ಬೇಡ. ಈ ನಮ್ನಿ ಇದ್ರೆ ಹೆಂಗಿಲ್ಲ, ಅಲ್ಲ ಅತ್ತಿ ಮನೆ ಒಳಗೆ ಕೆಲಸ ಬೇಕಾದಷ್ಟು ಇರ್ತಾವಂತೇಳಿ ತನ್ನ ಸೊಸಿನ ಹಿಂಗೆ ಬಿಟ್ಟು ಕುಂದಿರ್ತಾಳನ? ತನ್ನ ಸೊಸಿ ಮೊನ್ನೆ ಗೊತ್ತಾತಲ್ಲ ಸುದ್ದಿ, ಬರೀ 3 ತಿಂಗಳಿಗೆ ಕರ್ಸಾಳಂತ ಸೊಸಿನ. ಮತ್ತೆ ಒಂದು 6 ತಿಂಗಳು ಬಣ್ಣತನಾಗ ಮಟ್ಟ ಬಿಡಬೇಕಿತ್ತು, ಬಿಡಲಿಲ್ಲ. ಈಕಿ ಕೂಸು 6 ತಿಂಗಳದ್ದಾಗಿ ಹೊಳ್ಳಿ ಮತ್ತೆ ಅದರದ್ದು ಹುಟ್ಟಿದ ಕೋಣಿ ನೋಡಕ್ಕೆ ಹೋಗಿ ಹೊಳ್ಳಿ ಮತ್ತೆ ಹೊಳ್ಳಿ ಅದು ಒಂದು 8-9 ತಿಂಗಳದಾಗ ಮಟ್ಟ ಅಲ್ಲೇ ಇದ್ದು ಶಟ್ದಾಳಪ್ಪ. ಈಗೂ ನೋಡಿ ಹುಡುಗರು ಸಾಲಿ ಸುಟ್ಟಿ ಕೊಡ್ತಿದ್ದಂಗೆ ಆಗಲೇ ಓಡಿಗಾಳತ್ತಾಗ. ಏನಪ್ಪ, ಹೇಳೋರಿಲ್ಲ ಕೇಳೋರಿಲ್ಲ ಅನ್ನಂಗೆ ಆಗ್ಬಿಟ್ಟತಿ. ನಾ ಹೇಳಿದ ಮಾತು ಆಕಿ ಕಿವ್ಯಾಗ ಹೋಗುದಿಲ್ಲ, ನೀನಾರ ಒಂಚೂರು ಗಟ್ಟಿಗೆ ಹೇಳೋದಿಲ್ಲ. ನೋಡು, ಈ ನಮ್ನಿ ಮಾಡಿದ್ರೆ ಬಾಳೆ ಅಕ್ಕವನ್ನ ಹೇಳಿ ನೀನ ನೋಡೋಣಂಗಾರ. ಏನಪ್ಪ, ಅಲ್ಲ ನನಗಂತರೂ ಬರ್ಬರ್ತ ವಯಸ್ಸನ ಅದು ಬೇಕು ಇದು ಬೇಕು ಹಂಗೆ ಹಿಂಗೆ ಅಂತ ಎಲ್ಲ ಕೇಳ್ತೀರಿ. ನೋಡಿದ್ರೆ ಸಾಯ ಸುದ್ದ ಯಾವುದು ಇಲ್ಲ. ಯಾರು ಒಬ್ಬಕ್ಕೆ ಎದ್ದ ಇಂಥ ತಲೆ ಕೆಡಿಸ್ಕೊಲಿ, ಎಷ್ಟಂತ ಮಾಡಲಿ ಏನಂತ ಮಾಡಲಿ? ಒಂಚೂರು ತಿಳ್ಕೊರ್ಲ ನೀನು. ಮೊದಲು ಹೋಗಿ ಕರ್ಕೊಂಡು ಬಾಕಿನ. ಏನು ಇಲ್ಲೇ ಬೇಕಾದಷ್ಟು ಕೆಲಸದವು ಇರಬೇಡ, ಇಷ್ಟು ದಿನ ಈಗಾಗಲೇ ಇದು ಹೋಗಿ ತಿಂಗಳಾತು. ಏನದು ಅಲ್ಲಿರೋದು ಅಷ್ಟು ದಿನಗಟ್ಲೆ ಕರ್ಕೊಂಬಾಕಿನ. ಯವ್ವ, ನಾನು ಏನು ಮಾಡಲಿ ಬೇ? ನಾನು ನಿನ್ಗೆ ಗೊತ್ತೈತಿ, ನಾ ಏನು ಹೋಗಂತೇನೆ ಆಕಿಗೆ. ಹೋಗಬೇಡ ಅಷ್ಟು ದಿನ ಇರಬೇಡ ಅಂತೇಳಿ ಅಲ್ಲ ನಾ ಹೇಳೋದು. ಆಕಿ ನನ್ನ ಮಾತು ಎಲ್ಲಿ ಕೇಳ್ತಾಳ ಅನ್ಬೇಕತ್ತಲ್ಲ. ಕೇಳ್ತಾಳ ಅಂತಂದರೆ ನಾನು ಹೇಳಕ್ಕೆ ಅಡ್ಡಿ ಇಲ್ಲ, ಕೇಳಂಗೇ ಇಲ್ಲ. ನಾನಾರ ಏನು ಮಾಡಲಿ? ಏನಾರ ಮಾತಾಡತ್ಲೆ ಚೀರಾಕ ಅಳಾಕ ಹೊಡೆದಾಡಕ್ಕೆ ನಿಂದಿರ್ತಾಳ, ಊಟ ಬಿಟ್ಟು ಕುಂದಿರ್ತಾಳ. ಏನು ನನಗಂತರೂ ಹೇಳಿ ಸಾಕಾಗೈತವ ಇವ. ಎಂತಾಕಿಂತಂದು ಗಂಟು ಹಾಕಿದ್ವಿ ಇವ ನೀ ನನಗೆ, ಎಂತಾಕಿಂತಂದು ಗಂಟು ಹಾಕಿದಿ. ಸ್ವಲ್ಪ ನೆಮ್ಮದಿ ಅನ್ನೋದು ನನ್ನ ಹಣೆ ಬಾರ್ದಾಗ ಬರಲಿಲ್ಲಲ್ಲ ಅಂತ. ನನಗೇನು ಗೊತ್ತಯ್ಯಪ್ಪ, ನಾ ಏನು ಆಕೆ ಅಂತರಾತ್ಮದಾಗ ಹೊಕ್ಕೊಂಡು ನೋಡಿರ್ತೇನೆ, ಹಿಂಗೆ ಇರ್ತಾಳ ಹಿಂಗೆ ಅಕ್ಕಾಳ ಅಂತ ನನಗೆ ಗೊತ್ತಾಗಕ್ಕೆ. ನನಗೂ ಏನು ಮಾಡಬೇಕು ಏನು ಹೇಳ್ಬೇಕಂತ ತಿಳಿಲಾರ್ದಂಗೆ ಆಗೈತಪ್ಪ. ಏನು ನೋಡು, ವಿಚಾರ ಮಾಡು. ಆತು, ಇವತ್ತು ಹೊಕ್ಕನಿ, ಹೋಗಿ ಬರ್ತಾಳ ಏನು ಮಾಡ್ತಾಳ ಕೇಳ್ಕೊಂಬರ್ತೀನಿ ಆತ. ಏನು ಮಾಡ್ತಾಳಲ್ಲ ಬಂದ ಬಿಡ್ಬೇಕಂತೇಳಿ
ಹೇಳಿ ಕರ್ಕೊಂಡೇ ಬಂದ್ಬಿಡ್ತೇನೆ ಆತಾ. ಮೊದಲ ಕೆಲಸ ಮಾಡಪ್ಪ, ಕರ್ಕೊಂಬಂದ್ಬಿಡು. ಎಂಥ ಹಠಮಾರಿ ಹೆಣ್ಣು ನನ್ನ ಮನೆ ಸುಸಿ ಆಗಿಬಿಡುತ್ತೆ. ಬರೀ ಯಾವತ್ತು ನೋಡಿದ್ರು ತನ್ನ ಸ್ವರ ಅಂತ್ಯಾಗ ತಾಯಿರ್ತತಿ. ಬಾಳದು ಗೊತ್ತಿಲ್ಲ, ಬದುಕಿಂದು ಗೊತ್ತಿಲ್ಲ. ಗಂಡ ಮನೆ ಮಕ್ಕಳು ಅನ್ನೋ ಜವಾಬ್ದಾರಿ ಇಲ್ಲ. ಇಂಥ ಹೆಂಗಸೂರಿದ್ರೆ ಹೆಂಗಕ್ಕಂತ ಹೇಳಿ ಬಾಳೆ ಬದುಕು. ಯಾವಾಗಲೂ ಹೆಣ್ಮಕ್ಳಿಗೆ ನಂದು ತಂದು ಅನ್ನೋದಿರಬೇಕು, ಗಂಡನ ಮನೆ ಅಂಜಿಕೆ ಅಳಕು ಅನ್ನೋದಿರಬೇಕು. ಅದಕ್ಕೆ ಹೇಳೋದು ಒಂದೊಂದು ಸಲ ಬಡವ್ರ ಮನೆ ಕನ್ಯನ ಎಷ್ಟು ವಾಸಿ ಅಂತೇಳಿ. ಶ್ರೀಮಂತರ ಮನೆ ಹೆಣ್ಮಕ್ಳೆಲ್ಲ ಹಿಂಗೆ ಮಾಡೋದಿಲ್ಲ. ಬಾಳೆ ಬದುಕು ಮಾಡ್ಕೊಂಡು ಎಷ್ಟು ಚಂದ ಗಂಡ ಹೇಳ್ದಂಗೆ ಹೇಳ್ದಂಗೆ ಕೇಳ್ಕೊಂಡು ಬೇಕಾದಂಗೆ ಇರೋರು ಅದಾರ. ಆದರೆ ಏನು ಮಾಡ್ಬೇಕು, ಈ ಹುಡುಗಿ ಇಂಥದ್ದಿಲ್ಲಲ್ಲ. ಅಯ್ಯೋ ದೇವ್ರೆ, ನನಗಂತರೂ ಸಾಕಾಗಿ ಹೋಗ್ಬಿಟ್ಟೈತಿ ಇವ್ರ ಕೈಯಾಗತ್ತಾಗ. ಎಷ್ಟಂತ ಉರಿಯೋದು ನಾನು. ದೇವ್ರ ಪರಮಾತ್ಮ ನನ್ನೊಬ್ಬಕ್ಕಿನ ಕಣ್ಣು ಮುಚ್ಚಿ ಕರ್ಕೊಂಡ್ಬಿಟ್ಟಿನಂದ್ರೆ ಭಾಳ ಚಲೋ ಆಕ್ಕತಿ. ಇದನ್ನು ನೋಡೋದಾರ ತಪ್ತತ್ತ. ನಿಮಗೆ ಬೇಜಾರಾಗೈತೇನ ಮೋಸ ಮಾಡಿ ಮದುವೆ ಮಾಡ್ಕೊಂಡ್ಲ ಅಂತೇಳಿ? ನನ್ನ ತಪ್ಪಾತ್ರಿ. ನಮ್ಮವ್ವ ಅದು ನಾನು ಹೋಗಿದ್ನಲ್ಲ, ವಾಪಸ್ ಬಂದನಲ್ಲ, ನಮ್ಮಪ್ಪ ಮನೆಯಾಗಿರಬೇಡ ಅಂತೇಳಿ ಮನೆ ಬಿಟ್ಟು ಓಡಿಸ್ತಾ. ಆವಾಗ ನನಗೆ ಎಲ್ಲಿ ಹೋಗ್ಬೇಕಂತೇಳಿ ತಿಳಿಲಿಲ್ಲ. ನನಗೆ ನಮ್ಮವ್ವ ಮತ್ತು ಮನೆ ಒಳಗೆ ಇಟ್ಕೊಂಡು ನಮ್ಮಪ್ಪಗೆ ಸ್ವಲ್ಪ ದಿನ ತಡ್ರಿ, ಹೆಂಗಾರ ಒಂದು ಮದುವೆ ಮಾಡ್ತೀನಿ, ವಯಸ್ಸಿಗೆ ಬಂದ ಮಗಳು ಎಲ್ಲಿ ಕಳಿಸ್ಲಿ ಅಂತೇಳಿ ಅವು ಬಾಯಿ ಮಾಡಕತ್ಲ. ಆವಾಗ ನನಗೆ ಬೇರೆ ದಿಕ್ಕ ತೋಚಲಿಲ್ಲ. ಅವು ಹೆಂಗೆ ಹೇಳ್ತಾಳೆ ಹಂಗೆ ಕೇಳ್ಬೇಕಾತ. ಅವ್ವ ಇನ್ನೊಂದು ಮದುವೆ ಮಾಡ್ಕೊರ್ವ ಪಟ್ಟ ಅಂತೇಳಿ, ದೇವ್ರ ದೊಡ್ಡ ಒಂದು ಒಳ್ಳೆ ವರ ಸಿಕ್ಕತಿ ಅಂತೇಳಿ ಇದು ಮಾಡಿದ್ಲು. ನಾನು ಒಪ್ಕೊಂಡ್ಬಿಟ್ಟೆ. ನೀವು ಹಿಂಗೆ ಮೌನವಾಗಿದ್ರಿ ಅಂದ್ರೆ ನನಗೊಂಥರ ಏನು ಮಾಡಲಿ ಅಂತ ಗೊತ್ತಾಗಂಗಿಲ್ಲ. ಈಗ ನಾನು ಏನಾರ ಅಂದೆ ನಿನಗೆ, ಆಗಿದ್ದು ಆಗಿ ಹೋತು. ಏನು ಮಾಡೋಕೆ ಆಗಂಗಿಲ್ಲ. ಈಗ ಆಗಿದ್ದೆ ಯಾವುದು ಬದಲಾಯಿಸೋಕೆ ಆಗಂಗಿಲ್ಲ. ನಾನು ನಿನ್ನ ಕೈ ಬಿಟ್ರೆ ಮತ್ತು ನೀ ಹೋಗಿ ಅಲ್ಲಿರೋದು ಬೇಡ. ಆಗಿದ್ದು ಆಗಿ ಹೋತು, ಬಿಟ್ಬಿಡಿ. ಅದನ್ನು ಮನಸ್ಸಿನಾಗ ಇಟ್ಕೊಳಕ್ಕೆ ಹೋಗ್ಬೇಡ. ನಾ ಅದನ್ನೇನು ಯೋಚನೆ ಮಾಡೋಕತ್ತಿಲ್ಲ. ನಾನು ಹಂಗೆ ಏನೋ ಒಂದು ಯೋಚನೆ ಮಾಡ್ಕೊಂಡು ಕೂತಿದ್ದೆ. ಇವತ್ತಿನವರೆಗೂ ಯಾವತ್ತೂ ನಾನು ನಮ್ಮ ಚಿಗೋಗೆ ಹೊಳ್ಳಿ ಮಾತಾಡಿದ್ದಿಲ್ಲ ಗೊತ್ತನ. ಇವತ್ತು ಹೊಳ್ಳಿ ಮಾತಾಡಿದ್ನಲ್ಲ, ಪಾಪಕ್ಕೆ ಬೇಜಾರಾತನ, ಅದನ್ನು ವಿಚಾರ ಮಾಡತ್ತಿದ್ದೆ ಅಷ್ಟೆ. ನಮ್ಮವ್ವ ನಮ್ಮಪ್ಪ ನನ್ನ ಬಿಟ್ಟು ತೀರ್ಕೊಂಡ್ಮೇಲೆ ನಮ್ಮ ಚಿಗವನ್ನ ನಾನು ಸಾಕಿ ಬೆಳೆಸಿ ಇಷ್ಟು ದೊಡ್ಡವು ಮಾಡಿ ಓದಿಸಿ ಒಂದು ಹಂತಕ್ಕಂತ ಮುಟ್ಸಿದ್ದೆ. ಅದನ್ನೇ ವಿಚಾರ ಮಾಡತ್ತಿದ್ದೆ. ಪಾಪಕ್ಕೆ ಹೊಳ್ಳಿ ಮಾತಾಡೋಕೆ ಮನ್ಸಿಗೆ ನೋವು ಮಾಡಿದ್ದೇನ ಅಂತೇಳಿ. ಆಕೆಗೆ ಮತ್ತೇನಿಲ್ಲ, ಎಂಥ ಹುಡುಗಿ ಸಿಕ್ಬಿಟ್ಲು ನನ್ನ ಮಗ್ಗ ಅನ್ನೋದು ಒಂದೇ ಬೇಜಾರು. ಹೌದು, ನಾನು ನಿಮಗೆ ತಕ್ಕಲ್ರಿ. ನಾ ಯಾವತ್ತು ಜೀವನದಾಗಿನ ಮೇಲೆ ಅಂತ ತಪ್ಪು ಮಾಡಂಗಿಲ್ಲ. ನಿಮ್ಮ ಕೈ ಮುಗಿದು ಕೇಳ್ಕೊತೇನೆ, ನಾನು ಇದೊಂದು ಸಲ ಸಮಸ್ಬಿಡ್ತೀರಾ? ಅದನ್ನೇ ಹೇಳತ್ತಿಲ್ಲ, ಆಗಿದ್ದಾಗಿ ಹೋತು. ಬಿಡಿ, ಈಗ ಅದನ್ನೆಲ್ಲ ತಲೆ ಕೆಡಿಸ್ಕೊಬಿಡ. ಆಮೇಲೆ ಫೋನ್ ಹಚ್ಚಿ ನಿಮ್ಮ ಅವ್ರಿಗೆ ಮಾತಾಡು. ಅದ್ರಾಗೂ ಭಾಳ ರೊಕ್ಕಿಲ್ಲ ಮತ್ತು ಭಾಳತನ ಮಾತಾಡ. ಏನಿಲ್ಲ ಬೇ ಆರಾಮದೇವು ಅಂತೇಳಿ ಊಟ ಆತನ ಅಂತೇಳಿ ಇಟ್ಬಿಡು. ಒಂದು 2 ರೂಪಾಯಿನ ಐತೆ ಅಷ್ಟೇ. ಆಯ್ತು, ಬರ್ರಿ ಹಂಗಾರೆ ಊಟ ಮಾಡ್ಬರ್ರಿ. ಇರಿ ಅಮ್ಮನ ಕರಿ ಹೋಗುವ ಊಟಕ್ಕೆ. ಹೊತ್ತಾಗೈತಿ, 2 ರೊಟ್ಟಿ ತಿನ್ವಲ್ರ, ಕಾಪಿ ಸೇವು ಒಲಿ ಮ್ಯಾಗಿಂದ ಉಬ್ಬಿಸ್ಕೊಡ್ತೇನೆ. ಹೋಗ್ಕರಿ ಮತ್ತು ಹಂಗೆ ಬಿಟ್ರೆ ಅಲ್ಲೇ ಕುಂತ ಬಿಡ್ತಾರ. ಹೋಗುವ. ಅಮ್ಮ ಹೇಳ್ಬೇ, ಹೊತ್ತಾಗೈತಿ, ಉಣ್ಣು ಹೇಳ್ಬೇ. ಅತ್ತಿ ಕರೆಕತ್ತಾಳ. ಅಮ್ಮ ನೀನೋ ಹೋಗಿ ಉಣ್ಣೋಗು. ನನ್ನ ಪಾಲಿಂದು ನನಗೆ ಯಾವ ಊಟ ಬೇಡ, ಏನು ಬೇಡ. ಸುಮ್ಮನೆ ಕಿರಿಕಿರಿ ಮಾಡಬೇಡ, ಹೋಗು. ನನಗೆ ಊಟ ಬೇಡ, ಏನು ಬೇಡ. ಎದಕ್ಕೆ ಬೇ ಹಂಗ್ಯಾಕೆ ಮಾಡ್ತಿ? ಊಟಕ್ಕೆ ಕರೆದ್ರೆ ಬಾ ಉಣ್ ಬಾ. ನಿನ್ನ ಸಲಾಗಿ ಹಾದಿ ಕಾಯಕತ್ತೈತಿ. ಮತ್ತು ಈಗ ಮಾವನ್ನಂದ್ರೆ ಮಾವನು ಉಣ್ತಾರ. ಅತ್ತಿ ಅಲ್ಲಿ ನೋಡಲ್ಲಿ ಕರೆದು ಹಾಕಿ ಆತ. ಏನು ಎದ್ದ ಬರುವಲ್ರ, ನನ್ನ ಪಾಲಿಂದ ಏನೋ ಉಣ್ಣು ಹೋಗಂತ ಭಯಕತ್ತಾರ. ನಾ ಏನು ಮಾಡಲಿ? ಅತ್ತಿಯಾರ ಊಟ ಮಾಡ್ಬರ್ರಿ. ಅಷ್ಟಪ್ಪ, ಏನು ಬಿಸಿಲು ಏನು ತಾನ. ಶಾಂತ ಅಡಿಗೆ ಆಗೈತನ? ಹಾಂ, ಅಡಿಗೆ ಮಾಡೈತಿ ರೀ. ಅಂದಂಗೆ ಇದು ಅಣ್ಣಾರ್ದು ಏನಾರು ವಿಚಾರ ಗೊತ್ತಾತ? ಏನೂ ಗೊತ್ತಾಗಲಿಲ್ಲ. ಯಾಕಡೆ ಹೋಗ್ಯಾರ, ಏನೋ ಬೇಜಾರು ಮಾಡ್ಕೊಂಡು ಯಾರಿಗೆ ಗೊತ್ತು. ಹೌದಿಲ್ಲ, ಏನೋ ಮನ್ಸಿಗೆ ಬೇಜಾರಾಗಿರ್ಬೇಕಾ? ಯಾವುದು ಬೇಡ ಏನು ಬೇಡ ಅಂತ ಬಿಟ್ಕೊಟ್ಟು ಹೋಗ್ಯಾರ. ಹೋಗ್ಲಿ ಬಿಡ, ಯಾವತ್ತು ಬರ್ಬೇಕು ಅನ್ಸುತ್ತೆ ಅವತ್ತು ಬರುವಲ್ರಕ್ಕ. ಅಂದಂಗೆ ಅವಂದು ಊಟ ಆತ? ಇಲ್ಲ, ಇನ್ನೂ ಇಲ್ಲ. ಸ್ವಲ್ಪ ಹೊತ್ತಿಗೆ ಊಟಕ್ಕೆ ಕೊಡೋದು ನೋಡು. ವಯಸ್ಸಾದ ಜೀವ ನೀವು ಸರಂತ್ಯಾಗ ಇರಬೇಡ್ರಿ. ಮನ್ಯಾಗ ಅತ್ತಿ ಸೊಸಿ ಇಬ್ಬರದಿರಿ. ನಿಮ್ಮ ಹೊಟ್ಟೆ ಹಸ್ತ್ರ ಹೆಂಗೆ ಹೋಗಿ ನೀಡ್ಕೊಂಡು ಉಣ್ತೀರಿ ನೋಡ. ನಮ್ಮವ್ಗ ನೀಡ್ಕೊಂಡು ಉಣ್ಣಕ್ಕೆ ಆಗಂಗಿಲ್ಲ. ಟೈಮ್ ತಂದು ಇಡ್ರಿ. ಅಯ್ಯ ಮಾವ, ನೀ ನಮ್ಗ ಬೈತಿಯಲ್ಲ. ಆಗಲಿಂದ ನಾನು ಅತ್ತಿ ಒಂದು 20 ಸಲ ಕರೆದೇವಿ, ಕೇಳಲ್ಲ ಅಮ್ಮನ್ನ. ಬಂದಿನ್ನು ಬಗಲ ಕೈಯಾಗಿ ಎತ್ಕೊಂಡು ಹೋಗ್ಬೇಕಾತಷ್ಟೇ. ಅಷ್ಟು ಸಲ ಕರೆದ್ರು ಎದ್ದು ಬರ್ವಲ್ರು. ಮತ್ತು ಸಾಲದಕ್ಕೆ ನೀವ ತಿನ್ನೋಗ್ರಿ, ನೀವ ಹಾಳಾಗಿ ಹೋಗ್ರಿ ಅಂತ ನಮ್ಗೆ ಬೈತಾರೆ. ಎತ್ತಬೇಕತ್ ಬಾಯಿಗೆ ಬಂದಂಗೆ. ನಾವೇನು ಮಾಡೋಣ? ಅಡಿಗೆ ಆಗಿದೆ ಭಾಳತ್ತಾತು. ಕರ್ದು ಸಾಕಾತು. ಒಲಿ ಮ್ಯಾಗ ಹಂಚಿಡತ್ಲೆ ಒಂದೇ ರೊಟ್ಟಿಗೆ ಕರೆದೇವಿ ಅತ್ತಿಯಾರನ್ನ, ಅಮ್ಮನ್ನ. ಅವಾಗ ಬಂದಿಲ್ಲ, ರೊಟ್ಟಿ ಅಷ್ಟು ಆದ್ರೂ ಇನ್ನೂ ಬರುವಲ್ರು. ನೀವು ಬಂದ್ಮೇಲೆ ಈಗಿನ ಬರ್ಬೇಕಾ ಏನೋ ಗೊತ್ತಿಲ್ಲ. ಮತ್ತೆ ಆತಲ್ಲ ನಮ್ಮ ಬೈದಿದ್ದು. ಕರೆದಿರೇನ? ಇವ
ಹೇಳ್ಬೇ ಉಣ್ಣೇಳ ಅಲ್ಲಪ್ಪ ನನಗೆ ಈ ಭೂಮಿಯ ಬೇಸರ ಆಗೈತಿ, ಜೀವ ಹೋಗ್ಬೇಕಾಗೈತಿ. ಅದಕ್ಕೆ ಕೂಳು ಬಿಟ್ಟು ಹೆಂಗಾರ ಮಾಡಿ ಸಾಯ್ಬೇಕಂತ ನಾನು ಸುಮ್ಮನೆ ನನಗೆ ಗೊತ್ತಾಗತ್ತೆ ಹಚ್ಕೊಡಪ್ಪ ನಾವಲ್ಲ.